ಜೈ ಹಿಂದ್ ಸೋಲ್ಜರ್ಸ್. ಕರ್ನಾಟಕದ ದೃಷ್ಟಿ ಡಿಫೆನ್ಸ್ ಅಕಾಡೆಮಿಗೆ ಎಲ್ಲರಿಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಾ ಇವತ್ತೇನಪ್ಪ ಅಂದ್ರೆ ನಮ್ಮ ದೃಷ್ಟಿ ಡಿಫೆನ್ಸ್ ಅಕಾಡೆಮಿಯಿಂದ ಫಸ್ಟ್ ಬ್ಯಾಚ್ 2023 ಸ್ಟಾರ್ಟ್ ಮಾಡಿದ್ವಿ. ಅದರಿಂದ ಒಬ್ಬ ವಿದ್ಯಾರ್ಥಿ ನಮ್ಮ ಸುನಿ ಅರ್ಜುನ ತೇಗಸಿಂದ ITBP ಸೆಲೆಕ್ಷನ್ ಆಗ್ಯಾರ. ನೆಕ್ಸ್ಟ್ ಸ್ನೇಹಲ ತೇಗಸಿಂದ ಏನಪ್ಪಾ ಅಂದ್ರೆ CISF ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವತ್ತೇ ರಜೆ ಮೇಗ ನಮ್ಮ ಸಂಸ್ಥೆಗೆ ಭೇಟಿ ನೀಡಿದ್ದಾರೆ. ಅವರು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಓದೋದು ಜರ್ನಿ ಯಾವ ತರ ಸ್ಟಾರ್ಟ್ ಆಗತ್ತೆ ನಿಮ್ದು ಇಬ್ಬರದು? ನಾನು ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದ್ವಿ ಸರ್. ಅವಾಗ ನಾವು ಆರ್ಮಿ ಹೋಗೋದ್ ಕಲಿಸಿರ್ತೀವಿ ಸರ್. ನಮ್ಗೆ ಅವಾಗಲೇ ಆರ್ಮಿ 4 ವರ್ಷ ಹತ್ರಲ್ಲ ಸರ್. ಮತ್ತೆ ಈಗ SSGD ಅಂತ ಎಕ್ಸಾಮ್ ಸರ್. ಅವಾಗ ಸರ್ SSGD ಯಾವ ಕೋಚಿಂಗ್ ಇದ್ದಿಲ್ಲ ಜಂಪಲ್ಲಾಗೆ ಫಸ್ಟ್ ನಿಮ್ದ ನೋಡಿದ್ರೆ ದೃಷ್ಟಿ ಕೋಚಿಂಗ್ ಬೋರ್ಡ್ ಹಚ್ಚಿದ್ವಿ ಸರ್. ಅದ್ ನೋಡಿ ನಿಮ್ಮಲ್ಲಿ ಬಂದಿವ್ರಿ ಸರ್. ಅವಾಗ ಬರೋಟ್ಲೆ ಸರ್ ಎಲ್ಲಾ ಕಾಲೇಜ್ ಹೋಗ್ತಾರೆ. ಹಾ ಸರ್ ಬೇಕಿ ಬರೋದು ಸರ್. ಅಲ್ಲಿ ಬರೋಟ್ಲೆ ಸರ್ GK ಮ್ಯಾಥ್ಸ್ ಸರ್ ಏನು ಗೊತ್ತಿದ್ದಿಲ್ಲ ಸರ್. ಇಲ್ಲಿ ಬರೋಟ್ಲೆ ಹೆಂಗ್ ಓದೋದು ಸರ್ ಎಲ್ಲ ಗೊತ್ತಾಗಿತ್ತು ಸರ್. ಎಲ್ಲ ಹೇಳ್ಕೊಡಿ ಕ್ಲಾಸ್ ನಿಮ್ದಪ್ಪಿ ಯಾವ ತರ ನಿಮ್ದು ಸ್ಟಡಿ ಜರ್ನಿ ಹೆಂಗ? ನಮ್ದು PUC ಆದ ಬಳಿಕ ಆರ್ಮಿಗೆ ಹೋಗ್ಬೇಕು ಅನ್ನೋದಿತ್ತು. ಬಟ್ ಯಾವ ತರ ಓದ್ಬೇಕು, ಹೆಂಗ ಯಾರ್ದಿನ ಸಜೆಷನ್ ತಗೋಬೇಕು ಏನೋ ಗೊತ್ತಿರ್ಲಿಲ್ಲ. ಹಿಂಗೆ ನಮ್ಮ ಊರ್ ತಮ್ಮ ಹೇಳ್ದ ಇಲ್ಲಿ ದೃಷ್ಟಿ ಕೋಚಿಂಗ್ ಐತಿ ಬರ್ರಿ ಅಂತ ಹೇಳಿ ನಾವು ಬಂದೀವಿ. ಇಲ್ಲಿ ಸರ್ಗಳು ಯಾವ ತರ ಓದ್ಬೇಕು, ಯಾವ ತರ ಕ್ವಶನ್ಸ್ ಇರ್ತಾವೆ, ಯಾವ ತರ ಎಕ್ಸಾಮ್ ಪ್ಯಾಟರ್ನ್ ಐತಿ, ಇದನ್ನ ಹೆಂಗ್ ಟ್ರ್ಯಾಕ್ ಮಾಡ್ಬೇಕು, ಈ ಕ್ವಶನ್ ಯಾವ ಸಲ ಅಂದ್ರೆ ಇದಕ್ಕೆ ಎಷ್ಟು ಟೈಮ್ ಕೊಡ್ಬೇಕು, ಈ ತರ ಅಂದ್ರೆ ಎಲ್ಲಾ ತರ ಕ್ಲಾಸ್ ಯಾವ ಸಬ್ಜೆಕ್ಟ್ ಎರಡು ಓದ್ಬೇಕು, ನೆಕ್ಸ್ಟ್ ಮ್ಯಾಥ್ಸ್ ಎಷ್ಟು ಓದ್ಬೇಕು, GK ಎಷ್ಟು ಟೈಮ್ ಕೊಡ್ಬೇಕು, ನಾವ್ ಯಾವ್ದೇ ಹೆಚ್ಚು ಮಾರ್ಕ್ಸ್ ತಗೋಬೇಕು ಅದ್ರಾಗ ಯಾವ್ದು ಹೆಚ್ಚು ಟೈಮ್ ಕರೆಕ್ಟ್ ಆಗಿ ಕೊಟ್ಟು ಕವರ್ ಮಾಡಿ ಎಲ್ಲಾ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ವಿ. ನೆಕ್ಸ್ಟ್ ಅದೇ ತರ ನಿಮ್ದು ಸ್ಟಡಿ ಪ್ಲಾನ್ ಯಾವ ತರ ಐತಪಿ? ಸ್ಟಡಿ ಆಗ್ಲಿ, ನೆಕ್ಸ್ಟ್ ಓದೋದು ಮತ್ತು ಮನೆಯಲ್ಲಿ ಬ್ಯಾಕ್ ಗ್ರೌಂಡ್ ನಿಮ್ಗೆ ಯಾವ ತರ ಸಪೋರ್ಟ್ ಎಲ್ಲಾ ತರ ಮತ್ತೇನು ಇದಿದೆ ಸರಿ. ಇಲ್ಲಿ ಬರೋಟ್ಲೆ ಸರಿ ಅಂದ್ರೆ ಇಲ್ಲಿ ಕಾಲೇಜ್ ಹತ್ತಿರ ರೂಮ್ ಮಾಡಿ ನಿಂದಿರ್ತಿರ್ಲೆ ಸ್ವಲ್ಪ ರೊಕ್ಕದು ಪ್ರಾಬ್ಲಮ್ ಆಗ್ತದೆ ಸರಿ. ಅವಾಗ ನಿಮ್ ಇದು ಲೈಬ್ರರಿ ದೃಷ್ಟಿ ಲೈಬ್ರರಿ ಇತ್ತಿರಲ್ಲ ಸರಿ. ಇಲ್ಲಿ ಬಂದು ಕೋಚಿಂಗ್ ನಿಂದಿತ್ತು ಸರಿ. ಅವಾಗ ಲೈಬ್ರರಿಗೆ ಬಂದು ಸರಿ ಅಮೌಂಟ್ ಕೊಡಾಕಿದ್ದೀಲ್ರಿ ನಿಮ್ಮಿಂದ 3 ತಿಂಗಳಟ್ಲೆ ನಾವು ಫೀ ತುಂಬಿಲ್ರಿ. 3 ತಿಂಗಳ ಆದ್ಮೇಲೆ ತುಂಬಿದ್ವಿ ಸರ್. ಅಂದ್ರೆ ಫುಲ್ ಓದಾಕಿದ್ದು ಲೈಬ್ರರಿ ಕಂಫರ್ಟೇಬಲ್ ಐತಿ ಸರಿ. ಹೆಲ್ಪ್ ಮಾಡ್ತೈತಿ. ನೆಕ್ಸ್ಟ್ ಕೆಲವೊಬ್ರು ವಿದ್ಯಾರ್ಥಿಗಳಿಗೆ ಏನೋ ಪ್ರಾಬ್ಲಮ್ ಸಮಸ್ಯೆಗಳ ಅಂತ ಹೇಳ್ತಿರ್ತಾರ. ನೆಕ್ಸ್ಟ್ ಆ ಸಮಸ್ಯೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರ ನಮ್ಮಲ್ಲಿ ಒಂದು ಫ್ರೀ ಆಗಿ ಲೈಬ್ರರಿ ವ್ಯವಸ್ಥಾನು ಇರ್ತೈತಿ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್ ಆತರ ನಿಮ್ಗೆಲ್ಲ ಅನುಕೂಲ ಆಗೈತಿ ಹಂಗಾರ. ನೆಕ್ಸ್ಟ್ ನಿಮ್ದು ಯಾವ ತರ ಓದೋದು ಯಾವ ತರ ಇದು ಮಾಡಿದ್ರೆ ಸರ್ ಸ್ವಲ್ಪ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಚಲೋ ಇರ್ಲಿಲ್ಲ. ಅದ್ರ ಸಲುವಾಗಿ ನಾವು ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊತ ಓದ್ಬೇಕಂತ ಒಂದ್ ಕನಸು ಇಟ್ಕೊಂಡು ಊರಿಗೆ ಹೋಗ್ಲಿಲ್ಲ. PUC ಆದ ಬೆಳಕ ಇಲ್ಲ ಒಂದು ರಿಲಯನ್ಸ್ ಮಾಡದಲ್ಲಿ ಪಾರ್ಟ್ ಟೈಮ್ ಜಾಬ್ ಹುಡ್ಕೊಂಡು PUC ಆದ್ಮ್ಯಾಗ ನೆಕ್ಸ್ಟ್ ಇಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊತ ಕೋಚಿಂಗ್ ಮಾಡಿದ್ರೆ ಕೋಚಿಂಗ್ ಮಾಡಿದ್ವಿ. ಮಾರ್ನಿಂಗ್ ರನ್ನಿಂಗ್ ಹೋಗಿದ್ವಿ 5 ಗಂಟೆಗೆದ್ದ. ಆಮೇಲೆ 7 ಗಂಟೆಯಿಂದ 12 ಗಂಟೆ ತನಕ ಕ್ಲಾಸ್. ಆದ್ ಮುಗಿದ್ಕೊಳ್ಳಿ 2 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಪಾರ್ಟ್ ಟೈಮ್ ಜಾಬ್ ಮಾಡಿದ್ವಿ. ಅಂದ್ರೆ ಮುಂಜಾನೆ 7 ರಿಂದ 12 ತನಕ ಕ್ಲಾಸ್ ಮುಗಿಸ್ಕೊಂಡು ನೆಕ್ಸ್ಟ್ ಮಧ್ಯಾಹ್ನದಿಂದ ಪಾರ್ಟ್ ಟೈಮ್ ಜಾಬ್ ಮಾಡಕ್ ಹೋಗ್ತಿದ್ರಿ. ಯಾವ ತರ ಜಾಬ್ ಅಲ್ಲಿ ಏನ್ ಮಾಡ್ತಿದ್ರೆ? ಅಂದ್ರೆ ಅಲ್ಲಿ ಸರ್ ಕ್ಯಾಶಿಯರ್ ಡಿಪಾರ್ಟ್ಮೆಂಟ್ ಆಗಿದ್ದಾರೆ. ಅಲ್ಲಿ ಸ್ವಲ್ಪ ಹರಾಸ್ಮೆಂಟ್ ಜಾಸ್ತಿ, ಅಂದ್ರೆ ವರ್ಕ್ ಲೋಡು, ಆಮೇಲೆ ಈ ತರ ಟೈಮಿಂಗ್ ಇಶ್ಯೂ ಆಯ್ತು ಆ ತರ ಬೈತಿದ್ರು. ಬಟ್ ನಮ್ಗೆ ಯಾವ ತರ ಟೈಮಿಂಗ್ ಬೇಕು ಆ ತರ ದೃಷ್ಟಿ ಕೋಚಿಂಗ್ ನಮ್ಮ ಸರ್ಗಳು ಎಲ್ಲ ಟೈಮಿಂಗ್ ಅಡ್ಜಸ್ಟ್ ಮಾಡಿ ಎಲ್ಲಾ ತರ ನಿಮ್ಗೆ ಟೈಮ್ ಅನ್ನು ಅಡ್ಜಸ್ಟ್ ಮಾಡಿ ಕರೆಕ್ಟ್ ಆಗಿ ಕ್ಲಾಸ್ ಮುಗಿದಾಪಿ. ನಿಮ್ಗೆ ಅಷ್ಟು ಏನೋ ಮನೆಯಲ್ಲಿ ಅಷ್ಟು ಪ್ರಾಬ್ಲಮ್ ಇದ್ರು, ನೆಕ್ಸ್ಟ್ ನೀವು ಅಷ್ಟು ಎಲ್ಲಾ ಏನ್ ಸಮಸ್ಯೆಗಳಿದ್ರು ಅಷ್ಟು ಡ್ಯೂಟಿ ಮಾಡ್ಕೊತಾನ ಏನ್ ಮಾಡಿದ್ರೆ ಅಂದ್ರೆ ಪಾರ್ಟ್ ಟೈಮ್ ಲಾಸ್ಟಿಗೆ ನಿಮ್ ಕನಸುಗಳನ್ನ ಕಂಡು ನನ್ನ ಸೈಕಿಸಿಂದ ಈಗಾಗಲೇ ಜಾಬ್ ಅನ್ನ ಮಾಡ್ತಾ ಇದ್ರಿ. ಇನ್ನೊಂದ್ಸಲ ಕಂಗ್ರಾಚುಲೇಷನ್ ಅಂತ ಇಬ್ಬರಿಗೆ. ನೆಕ್ಸ್ಟ್ ಇದೇ ತರ ನೆಕ್ಸ್ಟ್ ನೀವು ಫಸ್ಟ್ ಯಾವ ಎಕ್ಸಾಮ್ ಅನ್ನ ಮೊದಲು ಬರೋದೈತಿ? ಫಸ್ಟ್ ಅಟೆಂಪ್ಟ್ SSGD ಕ್ಲಿಯರ್ ಆಗಿಬಿಡತೈತಿ. ನಿಮ್ದಪ್ಪಿ? ನಮ್ದು ಫಸ್ಟ್ ಅಟೆಂಪ್ಟ್ ಸರ್. ಫಸ್ಟ್ ಅಟೆಂಪ್ಟ್ CISF ಕ್ಲಿಯರ್ ಐತಿ. ನಮ್ದು ಬರ್ತಿದ್ದೆ ಸರ್, ಎಕ್ಸಾಮ್ ಕ್ಲಿಯರ್ ಆಗಿತ್ತು. ಬಟ್ ಅದು 4 ವರ್ಷದ ಬ್ಯಾಡ್ ಅಂತ ಅದನ್ನ ಫಿಸಿಕಲ್ ಅಟೆಂಡ್ ಅಂದ್ರೆ ನಿಮ್ದು ಏನಪ್ಪಿ ಈಗ ಮೊದಲೊಂದು ಅಗ್ನಿವೀರ ಎಕ್ಸಾಮ್ ಅನ್ನ ಪಾಸ್ ಆಗಿತ್ತು. ಬಟ್ ನೀವು ಅದನ್ನ ಬಿಟ್ರಿ ನೆಕ್ಸ್ಟ್ 2ನೇ ಜಾಬ್ CISF ಆಗಂಟೆ ಅದಕ್ಕೆ ಒತ್ತು ಕೊಟ್ಟಿದ್ರಿ. ಹಂಗಾರೆ ನೆಕ್ಸ್ಟ್ 2ನೇ ಜಾಬ್ ಒಪ್ಪಿ ನಿಮ್ದು? ಹೌದು ಸರ್, 4 ವರ್ಷದ ಇದು ಬ್ಯಾಡ್ ಅಂತ ಹೇಳಿ ಅದಕ್ಕೆ ನಾನು ನೆಕ್ಸ್ಟ್ ಟ್ರೈ ಮಾಡಿ ಇದು ಸೆಕೆಂಡ್ ಅಟೆಂಪ್ಟ್. ಈಗ ಪ್ರೆಸೆಂಟ್ CISF ಅನ್ನ ವರ್ಕ್ ಮಾಡ್ತಾ ಇದ್ದೀರಿ. ಡ್ಯೂಟಿ ಎಲ್ಲ ತರ ಬರೋಬ್ರಿ ಐತಿ. ಮತ್ತು ಇದೇ ತರ ನಮ್ಮ ಬಡ ವಿದ್ಯಾರ್ಥಿಗಳು ಕೆಲವೊಂದು ಏನೋ ಮನ್ಯಾಗ ಒಂದು ಅನ್ನದ ಸಮಸ್ಯೆಗಳು ಇರ್ತಾವ. ನೆಕ್ಸ್ಟ್ ಆ ಸಮಸ್ಯೆಗಳನ್ನ ಯಾವ ತರ ಎದುರಿಸಬೇಕು, ಅವ್ರಿಗೆ ಏನೋ ಒಂದು ಸಮಸ್ಯೆಗಳು ಕಾಡ್ತಿರ್ತೈತಿ. ಹಂಗಾರೆ ನಿಮ್ಮ ಕಡೆಯಿಂದ ನಮ್ಮ ಹೊಸ ವಿದ್ಯಾರ್ಥಿಗಳು ಓದ್ತಕ್ಕಂಥ ವಿದ್ಯಾರ್ಥಿಗಳು ಏನ್ ಹೇಳಕ್ ಬಯಸ್ತಿರಪ್ಪಿ? ಸರ್ ತಮಗ್ ಮಾಡ್ಬೇಕು ಅನ್ನೋದು ಮನಸ್ನಾಗಿದ್ರೆ ಎಲ್ಲ ಆಗತ್ತೆ. ಅಂದ್ರೆ ಏಮ್ ಒಂದ್ ಸೆಟ್ ಇತ್ತಂದ್ರೆ ಎಲ್ಲಾ ಕ್ಲಿಯರ್ ಆಗತ್ತೆ. ಈಗ ನಮ್ಗೂ ಮಾಡ್ಬೇಕು ಅನ್ನೋದಿತ್ತು. ಬಟ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ. ಆದ್ರೂ ನಮಗ್ ಮಾಡ್ಬೇಕು ಅನ್ನೋದನ್ನ ನಾವು ವರ್ಕ್ ಮಾಡ್ಕೊತ ಎಲ್ಲ ಮಾಡ್ಬೇಕು. ರಾತ್ರಿ 12 ಗಂಟೆವರೆಗೂ ಓದ್ತಿದ್ವಿ. ಮತ್ ಮಾರ್ನಿಂಗ್ 4 ಗಂಟೆಗೂ ಹೋಗಿ ಏನಪ್ಪಾ ಅಂದ್ರ ಆರ್ಮಿ ಅಂದ್ರೆ ಏನಪ್ಪಾ ಒಟ್ ಮೊದಲ್ ನಮ್ ತಲೆಯಾಗಿರ್ಬೇಕು. ನಾವ್ ವಿದ್ಯಾರ್ಥಿಗಳ ಏಮ್ಸ್ ಮೊದಲ್ ಫಿಕ್ಸ್ ಆಗಿರ್ಬೇಕು.
ನೆಕ್ಸ್ಟ್ ಆತರ ನಮ್ಮಲ್ಲಿ ಒಂದು ಗೋಲ್ ನಾವು ಏನಪ್ಪಾ ವಿದ್ಯಾರ್ಥಿಗಳು ಏನ್ ಆಗ್ಬೇಕಂತಾರಪ್ಪ ಅಂದ್ರ ನಮ್ ಗೋಲ್ ಕರೆಕ್ಟ್ ಆಗಿ ಇರ್ಬೇಕಪ್ಪಿ. ನಾವು ಆಗ್ಬೇಕಂದ್ರೆ PSI ಆಗ್ಬೇಕು, ಈ ಸಲ ಆರ್ಮಿ ಆಗ್ಬೇಕಂದ್ರೆ ಆಗ್ಬೇಕಂತ ಫಿಕ್ಸ್ ನಮ್ಮ ಮೈಂಡ್ ಸೆಟ್ ಮೊದಲು ಫಿಕ್ಸ್ ಇತ್ತಂದ್ರೆ ಏನಾಗೈತಿ ನಾವೆಲ್ಲಾ ಮಾಡಾಕು ಸಕ್ಸಸ್ ಐತೆ ಫಿಕ್ಸ್ ನಮ್ ಫಸ್ಟ್ ಬೇಸ್ ವಿದ್ಯಾರ್ಥಿಗಳಪ್ಪ ಹೇಳಕ್ ಬಯಸತ್ತಾರ. ಮತ್ತೆ ಅದೇ ರೀತಿಯಾಗಿ ಏನಪ್ಪಾ ಸಕ್ಸಸ್ ಅನ್ನ ಕಂಡಿದಾರ ಅವರು. ನೆಕ್ಸ್ಟ್ ನೀವ್ ಯಾವ ತರ ಇದನ್ ಮಾಡಿದ್ರಿ? ಮತ್ತು ಬೇಸಿಕ್ ಸರ್ ಮೈಂಡ್ ಬೇಸಿಕ್ ಐತಿಲ್ಲ ಸರ್, ಅಂದ್ರೆ ಚಲೋ ನಡೀತೀವಿ ಸರ್. ನಮ್ದು ಪೈಲ ಏನು ಬರ್ತೀವಿ ಮಗ್ಗಿ ಸಿಗಟ್ ಬರ್ತಿದೀವಿ ಸರ್, ಎಲ್ಲ ಇಲ್ಲೇ ಬಂದ್ ಸರ್ ಎಲ್ಲ. ಆದ್ರೆ ಕ್ಲಾಸ್ ಅಲ್ಲಿ ನೀವ್ ಏನ್ ಮಾಡ್ತಿದ್ರಿ? ಜಗಳ ಆಡೋದಾಗ್ಲಿ, ನಾ ನೀ ನಿಮ್ ನೋಡ್ರ ಕಾಂಪಿಟೇಷನ್ ಇದ್ದಂಗ ಟೇಸ್ಟ್ ಇಡ್ತಿದ್ರಲ್ಲ ಸರ್, ಅವಾಗ ಟೇಸ್ಟ್ ಮಾಡ್ತಿದ್ವಿ. ನೀವ್ ಆಗ ಒಂದ ಫ್ಯಾಮಿಲಿ ಅವ್ರ 4 ಜನ ಇದ್ರಿ, ಸುನೀಲ್ ಆಗ್ಲಿ ನೀವ್ ಆಗ್ಲಿ ಸ್ನೇಹಲ್ ಸಟ್ರು ನೀವು ಕಾಂಪಿಟೇಷನ್ ಬಿದ್ದಾಗಿತ್ತು. ಅಂದಾಗ ಏನಾಯ್ತು ಅದ ಟೈಮ್ ನಿಮ್ 4 ಮಂದಿ ಜಾಬ್ ಆಗಿಬಿಡ್ತೈತಿ. ಹಂಗ ಏನೋ ನಾವು ಕನಸುಗಳನ್ನ ಕಟ್ಕೊಂಡು ಅಷ್ಟು ಒಂದ್ ಹೈ ಲೆವೆಲ್ ಓದಿದಾಗ ಏನಾಗೈತಪ್ಪ ಕಾಂಪಿಟೇಷನ್ ಮ್ಯಾಗ ಹಂಗ ಜಾಬ್ ಆಗೈತಿ. ಎಲ್ಲಾರು ಫಿಕ್ಸ್ ಜಾಬ್ ಆಗಿಬಿಟ್ರಪಿ ಈ ಸಲ. ನೆಕ್ಸ್ಟ್ ಈಗಾಗಲೇ 2 ವರ್ಷ ಮುಗಿಸಿದೆಲ್ಲ ಜಾಬ್. ನೆಕ್ಸ್ಟ್ ನಮ್ ಸಂಸ್ಥೆಗೆ ಬಿಟ್ಬಿಟ್ಟಿರಿ, ನಮಗೊಂದ್ ಖುಷಿ ಆತಪಿ. ಇನ್ನೊಂದ್ಸಲ ಏನಪ್ಪಾ ಟ್ಯಾಂಕ್ಸ್ ಅನ್ನ ಹೇಳೋನು. ನೆಕ್ಸ್ಟ್ ಇದೇ ತರ ಪಿ ಜೈ ಹಿಂದಪಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಜೈ.